ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ದಿನದಲ್ಲಿ ಕೂಡ ವಾಕ್ಯವನ್ನು ಓದಿಕೊಳ್ಳೋಣ. ಪೇತ್ರನು ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 3ನೇ ವಾಕ್ಯ. ದ ಸೆಕೆಂಡ್ ಎಪಿಸಲ್ ಆಫ್ ಪೀಟರ್ ಚಾಪ್ಟರ್ 1 ವರ್ಸ್ 3. ನಮ್ಮನ್ನು ತನ್ನ ಪ್ರಭಾವದಿಂದಲೂ ಗುಣಾತಿಶಯದಿಂದಲೂ ಕರೆದ ದೇವರ ವಿಷಯವಾಗಿ ಯೇಸುವಿನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನವನ್ನು ಕೊಟ್ಟದರಲ್ಲಿ ಜೀವಕ್ಕೂ ಭಕ್ತಿಗೂ ಬೇಕಾದೆಲ್ಲವೂ ದೊರೆಯಿತೆಂದು ಬಲ್ಲೆವಷ್ಟೇ. ಆಮೇನ್. ನೋಡಿರಿ, ಇಲ್ಲಿ ನಾವು ದೇವರ ಪರಿಶುದ್ಧಾತ್ಮನು ಅಥವಾ ದೇವರ ದಿವ್ಯ ಶಕ್ತಿಯು ನಮಗೆ ಏನೆಲ್ಲ ಕೊಡುತ್ತದೆ. ಪರಿಶುದ್ಧಾತ್ಮ ದೇವರು ನಮಗೆ ಜೀವನ ಮಾಡುವುದಕ್ಕೆ ಶಕ್ತಿ ಕೊಡುವ ದೇವರಾಗಿರುತ್ತಾರೆ. ಹಾಲೆಲೂಯ, ಹಾಲೆಲೂಯ. ತನ್ನ ಶಕ್ತಿಯಿಂದಲೇ, ಅಂದರೆ ದೇವರ ಶಕ್ತಿಯಿಂದಲೇ ನಾವು ಜೀವನ ಮಾಡಲು ಸಾಧ್ಯ. ವಿ ಹ್ಯಾವ್ ಟು, ಹಾಲೆಲೂಯ, ಲಿವ್ ಓನ್ಲಿ ವಿತ್ ದ ಹೆಲ್ಪ್ ಆಫ್ ದ ಹೋಲಿ ಸ್ಪಿರಿಟ್. ನಮಗೆ ಜೀವನಕ್ಕೆ ಬೇಕಾದ, ಭಕ್ತಿಗೆ ಬೇಕಾದ ಎಲ್ಲವನ್ನು ಒದಗಿಸಿ ಕೊಟ್ಟಿದ್ದಾರೆ. ದೇವರ ಆತ್ಮನ ಮುಖಾಂತರವಾಗಿ ನಮಗೆ ಒದಗಿಸಿ ಕೊಟ್ಟಿದ್ದಾರೆ ಎಂಬುದಾಗಿ ನಮಗೆ ಇಲ್ಲಿ ವಾಕ್ಯ ಹೇಳುತ್ತಾ ಇದೆ. ಹಾಲೆಲೂಯ, ಹಾಲೆಲೂಯ, ಸ್ತೋತ್ರ. ನೋಡಿರಿ, ದ ಪವರ್ ಟು ಲಿವ್ ಅ ಪವರ್ಫುಲ್ ಲೈಫ್, ಒಂದು ಪವರ್ ಫಿಲ್ಡ್ ಲೈಫನ್ನು ನಾವು ಬದುಕಬೇಕಾದರೆ ಅದಕ್ಕೆ ಬೇಕಾದ ಶಕ್ತಿಯನ್ನು, ಹಲ್ಲೆಲೂಯ, ಪರಿಜ್ಞಾನವನ್ನು ಎಲ್ಲವನ್ನು ಒದಗಿಸಿಕೊಟ್ಟಿದ್ದಾರೆ ಪರಿಶುದ್ಧಾತ್ಮನ ಮುಖಾಂತರವಾಗಿ. ಅದಕ್ಕೇ ನಮಗೆ ಪರಿಶುದ್ಧಾತ್ಮನ ತುಂಬುವಿಕೆ, ಅಭಿಷೇಕ ಬೇಕು. ಹಲ್ಲೆಲೂಯ, ಟು ಲಿವ್ ಅ ಪವರ್ಫುಲ್ ಲೈಫ್, ಟು ನೋ ಹೌ ಟು ಲಿವ್. ಹಲ್ಲೆಲೂಯ, ಅ ಕ್ರಿಸ್ಟಿಯನ್ ಲೈಫ್, ಅ ಬಿಲೀವಿಂಗ್ ಲೈಫ್, ಆ ಒಳ್ಳೆ ಒಂದು ಪರಿಶುದ್ಧವಾದ ಹೋಲಿಯಾದ ಲೈಫನ್ನು ಜೀವನ ಮಾಡುವುದಕ್ಕೆ ನಮಗೆ ಬೇಕಾಗಿರುವುದು ದೇವರ ಪರಿಶುದ್ಧಾತ್ಮನ ಶಕ್ತಿ. ಹಲ್ಲೆಲೂಯ, ಆ ದಿವ್ಯ ಶಕ್ತಿ ನಮಗೆ ಪರಿಜ್ಞಾನವನ್ನು ಕೊಟ್ಟದರಲ್ಲಿ ಜೀವಕ್ಕೂ ಭಕ್ತಿಗೂ ಬೇಕಾದದೆಲ್ಲವೂ ದೊರೆಯಿತೆಂದು ಬಲ್ಲವಿದಷ್ಟೇ. ಹಲ್ಲೆಲೂಯ, ಈ ಹೋಲಿ ಸ್ಪಿರಿಟ್ ಪವರ್ ನಮಗೆ, ಹಲ್ಲೆಲೂಯ, ಜೀವನಕ್ಕೆ, ಆಮೇಲೆ ದೇವಭಕ್ತಿಗೆ. ದೇವಭಕ್ತಿ ಯಾವ ರೀತಿ ಮಾಡಬೇಕು, ಯಾವುದು ನಿಜವಾದ ದೇವರ ಭಕ್ತಿ, ಇದೆಲ್ಲ ನಮಗೆ ತಿಳ್ಕೊಳ್ಬೇಕು. ಅಂದರೆ ಯಾಕಂದರೆ ಈ ಕಡೆ ಕಾಲ, ಈ ಕಡೆ ನಿಮಿಷಗಳಲ್ಲಿ ಬದುಕುತ್ತಾ ಇರುವ, ಈ ಕಲಿಯುಗದಲ್ಲಿ ಬದುಕುತ್ತಾ ಇರುವ ನಮಗೆ ಯಾವುದು ಸರಿ, ಯಾವುದು ಭಕ್ತಿ, ಯಾವುದು ಸುಳ್ಳು, ಯಾವುದು ಮೋಸ ಎಂಬುದಾಗಿ, ಯಾವುದು ರಿಯಲ್ಲು, ಯಾವುದು ರೀಲು, ಯಾವುದು ಫೇಕ್ ಎಂಬುದಾಗಿ ಗೊತ್ತಿಲ್ಲದೆ ತಡವರಿಸುತ್ತಾ ಇರುವ ನಿಮ್ಮ ಜೀವನಕ್ಕೆ ಅತ್ಯುತ್ತಮವಾದ ಜೀವನ ನಾವು ಜೀವಿಸಬೇಕು. ಈ ಪವರ್ ಇಲ್ಲದೆ ನಾವು ಜೀವನ ಮಾಡುವುದು ಅಷ್ಟು ಸುಲಭ ಅಲ್ಲ. ಸೊ ದೇವರ ಶಕ್ತಿ, ಅಲ್ಲಲ್ಲಿ ನಮಗೆ ಬೇಕು, ಅಭಿಷೇಕ ನಮಗೆ ಬೇಕು. ಅದು ನಮ್ಮನ್ನು ಯಾವ ರೀತಿ ಜೀವಿಸಬೇಕು, ಹಲ್ಲೆಲೂಯ, ಯಾವ ರೀತಿ ಪವರ್ಫುಲ್ಲಾಗಿ ಜೀವಿಸಬೇಕು. ಸುಮ್ಮನೆ ಜೀವಿಸುವುದು ಸುಲಭ, ಆದರೆ ಒಂದು ಪವರ್ ಫಿಲ್ಡ್ ಜೀವನ, ಹಲ್ಲೆಲೂಯ, ಶಕ್ತಿಯುತವಾದ ಜೀವನ, ಪರಿಶುದ್ಧವಾದ ಜೀವನ, ದೇವರು ಮೆಚ್ಚುವ ಜೀವನ, ದೇವರು ಹೇಳಿದಂತಹ ಜೀವನ, ದೇವರು ಇಟ್ಟಿರುವಂತಹ ಪರಿಪೂರ್ಣವಾದ ಜೀವನವನ್ನು ಜೀವಿಸುವುದಕ್ಕೆ ಅಭಿಷೇಕವನ್ನು ದೇವರು ಕೊಟ್ಟಿದ್ದಾರೆ. ಅದನ್ನು ಬೆಳೆಸ್ರಿ, ಅದನ್ನು ಹತ್ತಿ ಉರಿಯುವಂತೆ ಮಾಡಿಕೊಳ್ಳ್ರಿ. ಅಯ್ಯೋ, ಎಲ್ಲೋ ಒಂದು ಕಾರ್ಯ ಸಮಾಧಾನ ಇಲ್ಲ, ಎಲ್ಲೋ ಒಂದು ಗಲಿಬಿಲಿ ಗೊಂದಲ, ಎಲ್ಲೋ ಒಂದು ಗಾಬರಿ. ನೀವು ಪ್ರಾರ್ಥನೆ ಮಾಡಬೇಕಾದ ಕಾರ್ಯ ಏನು ಗೊತ್ತಾ? ದೇವರೇ, ಅಭಿಷೇಕಿಸ್ರಿ ಅಪ್ಪ, ನನ್ನನ್ನು ತುಂಬಿಸ್ರಿ ಸ್ವಾಮಿ. ನಾನು ಯಾವ ರೀತಿ ಬದುಕಲಿ, ಯಾವ ರೀತಿ ನಾನು ನನ್ನ ಜೀವನವನ್ನು ನಡೆಸಲಿ, ಯಾವ ರೀತಿ ನಿನಗೆ ನಾನು ಭಕ್ತಿಯಾಗಿ ಜೀವಿಸಬೇಕು. ನನ್ನ ಜೀವನ ಫಲಭರಿತ ಜೀವನವಾಗಿರಬೇಕು ಸ್ವಾಮಿ. ನಿನಗೆ ಇಷ್ಟವಾದ ಜೀವನ ಇರಬೇಕು ಸ್ವಾಮಿ. ಆ ಜೀವನ ಜೀವಿಸಬೇಕಾದರೆ ನನಗೆ ನಿನ್ನ ಶಕ್ತಿ ಬೇಕಪ್ಪ, ನಿನ್ನ ದಿವ್ಯ ಶಕ್ತಿ ಬೇಕು ಸ್ವಾಮಿ. ಅಲ್ಲಿ ಯೇಸುವಲ್ಲಿದ್ದ ಶಕ್ತಿ ನನಗೆ ಕೊಡು ಸ್ವಾಮಿ. ನೀನು ಕೊಡುವೆ ಎಂಬ ವಾಗ್ದಾನದ ಮೇರೆಗೆ ನನಗೆ ಕೊಡು ಸ್ವಾಮಿ. ಹಲ್ಲೆಲೂಯಾ, ಸ್ತೋತ್ರ. ಒಪ್ಪಿಸಿ ಕೊಡುತ್ತೇವೆ ಸಪ್ಪ. ಪ್ರತಿಯೊಬ್ಬೊಬ್ಬರನ್ನು ತುಂಬಿಸ್ರಿ ಅಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವನಕ್ಕೆ ಬೇಕಾದ ಶಕ್ತಿಯುತವಾದ ಜೀವನ ಜೀವಿಸುವುದಕ್ಕೆ ಬೇಕಾದ ಎಲ್ಲ ಕಾರ್ಯಗಳನ್ನು ಈ ಪರಿಶುದ್ಧಾತ್ಮನೇ ಕೊಡುವವರಾಗಿದ್ದಾರೆ. ಆದ ಕಾರಣ ಆತನನ್ನು ಹತ್ತಿ ಉರಿಯುವಂತೆ ಮಾಡಿಕೊಳ್ಳ್ರಿ, ಆತನ ಸಹಾಯ ಪಡೆದುಕೊಳ್ಳ್ರಿ, ಶಕ್ತಿಯುತವಾದ ಜೀವನ ಮಾಡುವುದಕ್ಕೆ ತೀರ್ಮಾನ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.